ಇನ್ನೊಂದು ಇವತ್ತು ಹೇಳಲೇಬೇಕು ಅಂದ್ಕೊಂಡಿರುವಂಥ ನ್ಯಾಷನಲ್ ನ್ಯೂಸ್ ಇದು. ಪಶ್ಚಿಮ ಬಂಗಾಳದ್ದು ಅಭಿಷೇಕ್ ಬ್ಯಾನರ್ಜಿ, ಅನೇಕ ಸಲ ಹೇಳಿದ್ದೀವಿ, ಮಮತಾ ಬ್ಯಾನರ್ಜಿ ಅವರ ತಮ್ಮನ ಮಗ, ಡೈಮಂಡ್ ಹಾರ್ಬರ್ ಲೋಕಸಭಾ ಕ್ಷೇತ್ರದ ಸಂಸದ, 7 ಲಕ್ಷ ಓಟಲ್ಲಿ ಎಲೆಕ್ಷನ್ ಗೆದ್ದಿದ್ರು ಅಭಿಷೇಕ್ ಬ್ಯಾನರ್ಜಿ. ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಅವರದ್ದು ಪ್ರಚಾರದ ರೀತಿಗಳು ಹೆಂಗಿರ್ತಿದ್ವು ಅಂದರೆ ಆಡ್ತಾ ಇರೋ ಮಾತು ಬಹಿರಂಗವಾಗಿ ಹೇಳ್ತಿದ್ರು ಅವರು ಬಿ ಜೆ ಪಿ ಬೆಂಬಲಿಗರಿಗೆ. ಇದನ್ನು ಡಿಸ್ಪ್ಯಾಷನೇಟಾಗಿ ಕೇಳಿಸ್ಕೊಳ್ಳಿ, ನಾನು ಹೇಳ್ತಾ ಇರೋದು ಬಿ ಜೆ ಪಿ ಬೆಂಬಲಿಗರಿಗೆ ಹೇಳ್ತಾ ಇದ್ದದ್ದು ಅವರು. 4ನೇ ತಾರೀಕು ರಿಸಲ್ಟ್ ಇತ್ತು ಕೌಂಟಿಂಗು. 4ನೇ ತಾರೀಕು ಮಧ್ಯಾಹ್ನ 12 ಗಂಟೆ ನಂತರ ನಿಮ್ಮನ್ನು ಸಪೋರ್ಟ್ ಮಾಡೋಕ್ಕೆ ಯಾವನು ಬರ್ತಾನೋ ನಾನು ನೋಡ್ತೀನಿ ಅಂತ, ಯಾವ ದಿಲ್ಲಿವಾಲ ಬಂದು ನಿಮ್ಮನ್ನು ರಕ್ಷಣೆ ಮಾಡ್ತಾನೋ ನಾನು ನೋಡ್ತೀನಿ, ನಾನೇ ಬೀದಿಗೆ ಇಳಿತೀನಿ ಅಂತ ಆ ಲೆವೆಲಿಗೆ ಮಾತಾಡ್ತಾ ಇದ್ದ ಮನುಷ್ಯ. ಎಲೆಕ್ಷನ್ ತೃಣಮೂಲ ಕಾಂಗ್ರೆಸ್ ಸೋತ ನಂತರ ಈಗ ಇದನ್ನು ಯಾಕೆ ಹೇಳಬೇಕು ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ಕರ್ನಾಟಕದಲ್ಲಿ ರಾಜಕಾರಣದ ಮ್ಯಾಚುರಿಟಿ ನೋಡಿ ನೀವು, ಕರ್ನಾಟಕದಲ್ಲಿ ರಾಜಕಾರಣದ ಮ್ಯಾಚುರಿಟಿ ನೋಡಿ, ಪಶ್ಚಿಮ ಬಂಗಾಳದಂಥ ರಾಜ್ಯಗಳಲ್ಲಿ ರಾಜಕಾರಣ ಇರುವ ರೀತಿ ನೋಡಿ. ಹೀಸ್ ಅಭಿಷೇಕ್ ಬ್ಯಾನರ್ಜಿ ಒಬ್ಬ ಸಂಸದ. ಚುನಾವಣಾ ರಿಸಲ್ಟ್ ಬಂದ ನಂತರ ಕೆಲವು ತೃಣಮೂಲ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಬಿ ಜೆ ಪಿ ಕಾರ್ಯಕರ್ತರು ಹಿಂಸೆ ನಡೆಸಿದ್ರು, ಹಿಂಸಾಚಾರ ಮಾಡಿದ್ರು, ಹೊಡೆದಿದ್ರು, ಬಡಿದಿದ್ರು. ಅವರ ಮನೆಗಳಿಗೆ ಭೇಟಿ ಕೊಟ್ಟರು ಅಭಿಷೇಕ್ ಬ್ಯಾನರ್ಜಿ. ಭೇಟಿ ಕೊಡಲೇಬೇಕಾದದ್ದು ತಮ್ಮ ಪಕ್ಷದ ಕಾರ್ಯಕರ್ತರು ಅಂತ. ಆ ಭೇಟಿಗೆ ಹೋದಾಗ ಜನ ಅಲ್ರಿ, ಬಿ ಜೆ ಪಿ ಕಾರ್ಯಕರ್ತರೇ ಅವರು, ಬಿ ಜೆ ಪಿ ಬೆಂಬಲಿಗರೇ ಇರ್ತಾರೆ, ಇನ್ಯಾರು ಹೊಡೆಯೋದು. ಹೆಂಗೆ ಹೊಡೆದ್ರು ಅಂದರೆ ಲಿಟ್ರಲಿ ಕ್ರಿಕೆಟ್ ಆಡುವಾಗ ಹೆಲ್ಮೆಟ್ ಹಾಕೊಂಡು ಬರ್ಬೇಕಾಯ್ತು. ಕಲ್ಲು, ಮೊಟ್ಟೆ, ಚಪ್ಪಲಿ ನೋಡಿ. ಆ ಪೊಲಿಟಿಕಲ್ ಕಲ್ಚರ್ ಚೇಂಜ್ ಆಗಬೇಕು ಅನ್ನೋ ಕಾರಣಕ್ಕೆ ಹೇಳ್ತಾ ಇರೋದಿದು ನೋಡಿ. ಅಲ್ಲಿ ನಿಂತ್ಕೊಂಡು ಕಲ್ಲು ಬೀಸೋದು. ಅಂದರೆ ಗೆದ್ದವ್ರದೇ ರಾಜ್ಯಭಾರ ಅನ್ನೋ ಹಾಗೆ ತೃಣಮೂಲ ಕಾಂಗ್ರೆಸ್ನವ್ರು ಗೆಲ್ತಾ ಇದ್ರು, ಅವ್ರಿಗೆ ಇಮ್ಮಿಡಿಯೇಟ್ ಕಾಂಪಿಟೇಟರ್ ಆಗಿದ್ದವರು ಬಿ ಜೆ ಪಿಯವರು ನಿಂಗೆ ಹೊಡಿತಿದ್ರು. ಲಾಸ್ಟ್ ಎಲೆಕ್ಷನ್ ನಾನೇ ಕವರ್ ಮಾಡೋಕ್ಕೆ ಹೋಗಿದ್ದೆ ಅಲ್ಲಿ. ಇವರು ನಮ್ಮ ದಿಲೀಪ್ ಘೋಷ್ ಬಿ ಜೆ ಪಿ ರಾಜ್ಯಾಧ್ಯಕ್ಷರಾಗಿದ್ದರು. ಹೆಂಗೆ ಹೊಡೆದ್ರು ಅಂದರೆ ಐ ಆಮ್ ದ ಐ ವಿಟ್ನೆಸ್. ಭಾಳ ಸಲ ಹೇಳಿದ್ದೀನಿ ನಾನು ಲೈವ್ನಲ್ಲಿ ಹೆಂಗಿತ್ತು ಆ ಘಟನೆ ಅಂತ. ಎಲೆಕ್ಷನ್ ಮುಗಿದು ಮಮತಾ ಬ್ಯಾನರ್ಜಿಯವರ ತೃಣಮೂಲ ಕಾಂಗ್ರೆಸ್ ಗೆದ್ದು ಅಧಿಕಾರಕ್ಕೆ ಬಂದ ನಂತರ 5,000 ಕುಟುಂಬಗಳು, ಬಿ ಜೆ ಪಿಯನ್ನು ಬೆಂಬಲಿಸಿದ್ದ 5,000 ಕುಟುಂಬಗಳು ಪಶ್ಚಿಮ ಬಂಗಾಳ ಬಿಟ್ಟು ಹೋಗ್ಬಿಟ್ಟುವಂತೆ. ಅವ್ರನ್ನ ಹೊಡೆದ ರೀತಿ, ಅವ್ರನ್ನ ಹಿಂಸೆ ಮಾಡಿದ ರೀತಿ ಹಂಗಿತ್ತು. ಈಗ ಎಲ್ಲಿ ತೃಣಮೂಲ ಕಾಂಗ್ರೆಸ್ಸನ್ನು ಬೆಂಬಲಿಸಿದ ಕಾರ್ಯಕರ್ತರು ಊರು ಬಿಡಿಸ್ತಾರೆ ಇವರು ಬಿ ಜೆ ಪಿಯವರು ಅಂತ ನೋಡಿ. ಈ ಲೆವೆಲಿಗೆ ಬಂದರೆ ಹೆಂಗೆ ರಾಜಕಾರಣ? ಅಲ್ಲಿ ಒಂದು ರಾಜಕೀಯ ಪಕ್ಷದ ಕಾರ್ಯಕರ್ತನಾಗಿರೋದು ಅಂತಂದರೆ ಆತನಿಗೆ ಮಾರ್ಷಲ್ ಆರ್ಟು ಬರಬೇಕು ಅನ್ನೋ ಥರ ಇರುತ್ತೆ. ರಾಜಕೀಯ ಪಕ್ಷದ ಕಚೇರಿ ಅಂದರೆ ಒಳಗೆ ಮಚ್ಚು, ಲಾಂಗು, ಹಾಕಿ ಸ್ಟಿಕ್ಕು, ಕಲ್ಲು, ಅವಶ್ಯಕತೆ ಬಿದ್ದರೆ ನಾಡ ಬಾಂಬ್ ಸಹಿತ ಇರಬೇಕು. ಪೊಲಿಟಿಕಲ್ ಪಾರ್ಟಿ ಆಫೀಸು ಅಂತಂದರೆ ನಮ್ಮ ಕಡೆ ರಾಜಕಾರಣ ದುಡ್ಡು ಕಾಸು ಉಳಿದಿದ್ದೇನೇ ಇರಲಿ, ಇಲ್ಲೂ ಆಗತ್ತೆ. ನಮ್ಮ ರಾಜರಾಜೇಶ್ವರಿ ನಗರ ಮುನಿರತ್ನ ಅವ್ರ ಮೇಲೆ ಎಸಿಲಿಲ್ವಾ ಹಿಂದೆ? ಬಟ್ ತೀರಾ ಪಶ್ಚಿಮ ಬಂಗಾಳಕ್ಕೆ ಹೋಲಿಸುವಂಥ ಈ ಲೆವೆಲಿನ ರಾಜಕಾರಣ ನಮ್ಮಲ್ಲಿಲ್ಲ ರೀ. ಕೊಲ್ಲಕ್ಕೆ ಬಂದಿದ್ದಾರೆ ನನ್ನ ಅಂದ್ರು ಅಭಿಷೇಕ್ ಬ್ಯಾನರ್ಜಿ. ಕೇಳಿಸ್ಕೊಳ್ಳಿ. Nothing. They want to kill me. They want to kill me. এরা আমাদের প্রাণে মারতে চায়। মেরে দিক আমার মৃতদেহ উদ্ধার হোক এখান থেকে, কিন্তু আমি জায়গা ছেড়ে যাব না। পুরো ঘটনার ভিডিওগ্রাফি রয়েছে। আমি হাইকোর্টের দৃষ্টি আকর্ষণ করছি, আমি রাজ্যপালের দৃষ্টি আকর্ষণ করছি। কি বাংলার পরিস্থিতি, এখানে প্রায় 50 জন সংবাদ মাধ্যমের প্রতিনিধিরা রয়েছে, দরজা ভাঙার চেষ্টা করছে, পুলিশের একটা লোক নেই। কি পরিস্থিতি হয়েছে আপনারা দেখুন। I will definitely move to court. ಯಾವ ಪಕ್ಷದ ಯಾವ ಕಾರ್ಯಕರ್ತರು ಆಕಾಶದಿಂದ ಭೂಮಿಗೆ ಬಿದ್ದಿಲ್ಲ ಅಲ್ಲಿ. ಫಸ್ಟು ಕಮ್ಯುನಿಸ್ಟ್ ವರ್ಸಸ್ ಕಾಂಗ್ರೆಸ್ ಫೈಟ್ ಇತ್ತು.
ಕಮ್ಯುನಿಸ್ಟರು ಅಧಿಕಾರದಲ್ಲಿದ್ದರು, ಕಾಂಗ್ರೆಸ್ನವ್ರನ್ನ ಬಡಿತಿದ್ರು. ಆ ನಂತರ ತೃಣಮೂಲ ಕಾಂಗ್ರೆಸ್ ಬಂತು, ಮಮತಾ ಬ್ಯಾನರ್ಜಿ. ಕಾಂಗ್ರೆಸ್ ಕೇಡರ್ಗಳೆಲ್ಲ ತೃಣಮೂಲ ಕಾಂಗ್ರೆಸ್ಸಿಗೆ ಶಿಫ್ಟ್ ಆದವು. ತೃಣಮೂಲ ಕಾಂಗ್ರೆಸ್ನವ್ರು ಕಮ್ಯುನಿಸ್ಟ್ನ ಹೊಡೆಯೋಕ್ಕೆ ಶುರು ಮಾಡಿದ್ರು. ಬಿ ಜೆ ಪಿ ಒಂದು ಸ್ವಲ್ಪ ಮೇಲೆ ಬಂತು, ಕಮ್ಯುನಿಸ್ಟ್ ಕೇಡರ್ಗಳೆಲ್ಲ ಬಿ ಜೆ ಪಿಗೆ ಬಂದವು. ತೃಣಮೂಲ ಕಾಂಗ್ರೆಸ್ನವ್ರು ಬಿ ಜೆ ಪಿಯವ್ರನ್ನ ಹೊಡಿತಿದ್ರು. ಈಗ ಬಿ ಜೆ ಪಿ ಅಧಿಕಾರಕ್ಕೆ ಬಂದಿದೆ, ತೃಣಮೂಲ ಕಾಂಗ್ರೆಸ್ನವ್ರನ್ನ ಹೊಡಿತಾರೆ. ಪ್ರಜಾಪ್ರಭುತ್ವಕ್ಕೆ ಜಯವಾಗಲಿ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.